8 ಲಕ್ಷಗೆ X3 ವಿತ್ ಲ್ಯಾಕ್ಸ್ ಬರೀ 9 ಲ್ಯಾಕ್ಸ್ ಮರ್ಸಿಡೀಸ್ ಬೆಂಜ್ ML 350 ಸ್ವಿಫ್ಟ್ i20 ಬಜೆಟ್ ನಲ್ಲಿ ನಿಮಗೆ BMW ಪ್ರೀಮಿಯಂ ಕಾರ್ ಕೊಡ್ತೇನೆ ಸಲ್ಕೆ 350 ಮ್ಯಾಗ್ ವೀಲ್ಸ್ ಎಲ್ಲ ಅಪ್ಗ್ರೇಡ್ ಇದೆ ಹಾರ್ಟ್ ಕನ್ವರ್ಟಬಲ್ ಟಾಪ್ ಬರುತ್ತೆ ಇದು ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್ ಇದೆಲ್ಲ ಹಾರ್ಟ್ ಕನ್ವರ್ಟಬಲ್ ಟಾಪ್ ಇಂಟೀರಿಯರ್ಸ್ ನೋಡಿ ತುಂಬಾ ವೆಲ್ ಮೇಂಟೈನ್ ಇದೆ ಸರ್ ಒಂದು 5 ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ ಆಗುತ್ತೆ ನೋಡಿ ಸರ್ 27,50,000 27,50,000 ಕನ್ವರ್ಟಬಲ್ ಕಾರ್ ಇಲ್ಲಿ ಡೆಲ್ಲಿನಲ್ಲಿ ಹೋಗ್ಬಿಟ್ಟು ತಗೊಳ್ಳೋದು ಗಾಡಿ ಈ ಅದೇ ಪ್ರೈಸಸ್ ನಲ್ಲಿ ನಮ್ದು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಕೊಡ್ತೇನೆ ಬೇರೆ 4-5 lakhs ಕಟ್ಟಿದೆ ಅಂದ್ರೆ ಸಾಕು ಸರ್ GLE 250 ಸಿಗ್ಬಿಡುತ್ತೆ 8,75,000 ಗೆ BMW 730 LD 75 ಫೈನಲ್ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ ಇನ್ನೊಂದು ಹೇಳ್ತೀರಾ ಸರ್ 1250 ಗೆ ಮಾಡಿಸ್ಕೊಡ್ತೀನಿ 6 lakhs ಗೆ ಈ ಸರಿ 3 ಆಫರ್ ಕೊಡ್ತೀನಿ ನಿಮ್ ವಿಡಿಯೋನಿಂದ ಚಾನಲ್ ಇಂದ ಬಂದಿದೆ ಅಂದ್ರೆ 3 ಆಡಿ ಇದೆ ಸರ್ ನೋಡಬಹುದು Audi Q7 Audi Q5 Audi A6 ಚೀಪೆಸ್ಟ್ ಎವೋಕ್ ಇನ್ ಇಂಡಿಯಾ ಸರ್ ಬೇರೆ 14,50,000 ಗೆ ಲೋವೆಸ್ಟ್ ಪ್ರೈಸ್ 7 lakhs ಗೆ ಮಾಡ್ಕೊಡ್ತೀನಿ ಸರ್ 8,50,000 ನಮ್ ಕೋಟಿಂಗ್ ಇರೋದು 7 ಗೆ ಫೈನಲ್ ಗೆ ಮಾಡಿಸ್ಕೊಡ್ತೀನಿ ಮಂತ್ಸ್ ವಾರಂಟಿ ಇಂಜಿನ್ ಗೇರ್ ಬಾಕ್ಸ್ ಗೆ ಸೆಕೆಂಡ್ ಆಫರ್ ರಬ್ಬಿಂಗ್ ಪಾಲಿಶಿಂಗ್ ಫ್ರೀ ಲಕ್ಷಕ್ಕೆ ಲೆಂತ್ SUV ಎಂಡಿವರ್ ಸಿಗ್ತಾ ಇದೆ ಒಂದು ತಗೊಳ್ಳೋಣ ಇದು 9 lakhs ಅದು 8 lakhs ಅದು 10 lakhs ಇದು 10 lakhs ಫ್ರೇಮ್ಲೆಸ್ ಡೋರ್ಸ್ ಬರುತ್ತೆ ಇದೆಲ್ಲ ನೋಡಬಹುದು ಫ್ರೇಮ್ಲೆಸ್ ಡೋರ್ ಒಂದು ಹೇಳಿ ಸರ್ ಇನ್ನೊಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್ ಲಾಸ್ಟ್ ಪ್ರೈಸ್ 10 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್ 520D 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್ 8 ಲಕ್ಷ 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್ ಇನ್ನೊಂದು ಹೇಳಿ ಸರ್ 950 ಗೆ ಮಾಡಿಸ್ಕೊಡೋಣ ಕೆಳಗಡೆ ನೋಡೋದು ಮೆರೂನ್ ಕಲರ್ ವೈಟ್ ಕಲರ್ Audi Q5 8 lakhs ಫೈನಲ್ ಪ್ರೈಸ್ ಇನ್ನೂ ಒಂದು ಆಫರ್ ಜನರಲ್ ಸರ್ವಿಸ್ ಫ್ರೀ ಫ್ರೆಂಡ್ಸ್ ಲಕ್ಸುರಿ ಕಾರ್ಗಳ ಮೇಲೆ 3 months ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮೇಲೆ ವ್ಯಾರಂಟಿ ಸಿಗ್ತಾ ಇದೆ ರಬ್ಬಿಂಗ್ ಪಾಲಿಶಿಂಗ್ ಫ್ರೀ ಅಂತೆ ಆಮೇಲೆ ನಿಮ್ಗೆ ಒಂದು ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತಾರಂತೆ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕಸ್ಟಮ್ ಮೋಟಾರ್ ಕ್ಲಬ್ ಬಂದಿದ್ದೀನಿ ಎಕ್ಸಾಕ್ಟ್ಲಿ ನಿಮ್ಗೆ ವಸಂತ ನಗರ ಡಾಕ್ಟರ್ BR ಅಂಬೇಡ್ಕರ್ ಭವನ ಏನಿದೆ ಅದರ ಅಪೋಸಿಟ್ ಅಲ್ಲೇ ಈ ಶೋರೂಮ್ ಲೊಕೇಟ್ ಆಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡ್ ಬರ್ಬೋದು ಸೊ ನಮ್ ಜೊತೆ ಅಸ್ಲಾಂ ಬೈಜಾನ್ ಅವರೇ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಹೆಂಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಹೆಂಗ್ ನಡೀತಾ ಇದೆ ಸರ್ ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಸರ್ ತುಂಬಾ ಚೆನ್ನಾಗಿದೆ ಏನ್ ಸರ್ ಈ ಸಲ ಇಷ್ಟೊಂದು ಆಫರ್ಗಳು ಕೊಡ್ತಾ ಇದ್ರಲ್ಲ ವ್ಯೂವರ್ಸ್ಗೆ ಸರ್ ಇನ್ನೂ ಒಂದು ಸ್ವಲ್ಪ ಸೇಲ್ ಇಂಪ್ಲಿಮೆಂಟ್ ಮಾಡಕ್ಕೆ ಇನ್ನೂ ಆಫರ್ಸ್ ಬಿಡ್ತಾ ಇದ್ದೀನಿ 3 months ವಾರಂಟಿದು ಹೊಸದ್ ಬಿಟ್ಟಿದ್ದೀನಿ ಕಸ್ಟಮರ್ಸ್ಗೆ ಒಂದು ಇಂಜಿನ್ ಗೇರ್ ಬಾಕ್ಸ್ಗೆ 3 months ವಾರಂಟಿ ಸಿಗುತ್ತೆ ಇವಾಗ ಸ್ವಲ್ಪ ಆಕ್ಚುಲಿ ಗಾಡಿ ಕಡಿಮೆ ಇದೆ ನಮ್ಮ ಹತ್ರ ಯಾಕಂದ್ರೆ ಲಾಸ್ಟ್ ಮಂತ್ ನಲ್ಲಿ ಸ್ವಲ್ಪ ಕಾರ್ ಸೇಲ್ ಆಗಿದೆ ಇವಾಗ ಈ ಮಂತ್ ಎಂಡ್ ನಲ್ಲಿ ಬರೋದಿದೆ ಕಾರ್ಸ್ ಇನ್ನು ಪ್ರೀಮಿಯಂ ಕಾರ್ಸ್ ನಮ್ದು 25 ಕಾರ್ಸ್ ಅವೈಲೇಬಲ್ ಇದೆ 25 ಕಾರ್ಸ್ ಇದೆ ಬಜೆಟ್ ಹೆಂಗಿದೆ ಸರ್ ಸ್ಟಾರ್ಟಿಂಗ್ ಲಕ್ಸುರಿ ಕಾರ್ ಅಂದ್ರೆ ಜನ ಭಯ ಪಟ್ಬಿಡ್ತಾರೆ ಇಲ್ಲ ಸರ್ ಆತರ ಏನಿಲ್ಲ ನೋಡಿ ನಮ್ದು ಓನ್ ಸರ್ವಿಸ್ ಸೆಂಟರ್ ಇದೆ ಗ್ಯಾರೇಜ್ ಇದೆ ನಮ್ದು ಬಾನಸ್ವಾಡಿನಲ್ಲಿ ಅಲ್ಲಿ ಎಲ್ಲ ಏನು ಬೇಕಂದ್ರೆ ಸರ್ವಿಸ್ಗೆ ಇಲ್ಲ ಏನು ಪಾರ್ಟ್ಸ್ ಗಿಟ್ಸ್ ಹೋಗಿದೆ ಅಂದ್ರೇನು ನಮ್ಮ ಹತ್ರ ನೀವು ಬಿಡ್ಬಹುದು ಇವಾಗ ನಮ್ಮ ಹತ್ರ ಏನೇನಿದೆ ಅಂದ್ರೆ ಇವಾಗ ನಮ್ದು ಏನು ಬ್ರೇಕ್ ಡೌನ್ ಆಯ್ತು ಗಾಡಿ ನಮ್ದೇ ಟೋಯಿಂಗ್ ಇದೆ ಅದೆಲ್ಲ ನಮ್ದು ಕಂಪ್ಲೀಟ್ ಸರ್ವಿಸ್ ಇದೆ ಸರ್ ನಾರ್ಮಲಿ ಆಗಲ್ಲ ನಮ್ದೆಲ್ಲ ಫಸ್ಟ್ ಸರ್ವಿಸ್ ನಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಚೆಕ್ಅಪ್ ಅದೆಲ್ಲ ಮಾಡ್ಬಿಟ್ಟೆ ಗಾಡಿ ನಮ್ ಶೋರೂಮ್ ನಲ್ಲಿ ಪಾರ್ಕ್ ಮಾಡೋದು ಸರ್ವಿಸ್ ಒಂದು ಫ್ರೀ ಸರ್ವಿಸ್ ಮಾಡ್ಕೊಡ್ತೀನಿ ಒಂದು ಜನರಲ್ ಸರ್ವಿಸ್ ಗಾಡಿ ತಗೊಳ್ಳೋ ಮುಂಚೆ ಇಲ್ಲಿಂದ ಒಂದು ಫ್ರೀ ಜನರಲ್ ಸರ್ವಿಸ್ ಮಾಡ್ಕೊಡ್ತೀನಿ ಪ್ಲಸ್ ಎಲ್ಲ ಗಾಡಿ ಕಂಪ್ಲೀಟ್ ಚೆಕ್ಅಪ್ ಮಾಡಿಬಿಟ್ಟೆ ಕೊಡೋದು ಏನು ನಾರ್ಮಲಿ ಪ್ರಾಬ್ಲಮ್ ಬರಲ್ಲ ಬಟ್ ಏನಾಗಲ್ಲ ಸರ್ ಅದು ನೋಡಿ ಇವಾಗ 2011, 12, 13 ಮಾಡಲ್ಸ್ 2011-12 ನಲ್ಲಿ ತಗೊಂಡಿರೋದು ಇಷ್ಟು ವರ್ಷ ಎಲ್ಲ ಯೂಸ್ ಮಾಡಿದ್ದಾರೆ ಗಾಡಿ ನಾರ್ಮಲಿ ಜನರಲಿ ಅದಕ್ಕೆ 60,000 70,000 80,000 ಏನು ಆಗಲ್ಲ ಅದು ನಿಮ್ಗೆ 2 lakhs 3 lakhs 4 lakhs ತನಕ ಇಂಜಿನ್ ಓಡುತ್ತೆ ಸರ್ ಅದು ಏನು ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಎಲೆಕ್ಟ್ರಿಕಲ್ ಬರೋದು ಅದು ಏನ್ ಬಂದಿದೆ ಅಂದ್ರೆ ಅದು ಮಾಡಿಸ್ಕೊಡೋಣ ಸರ್ ಅದು ಚೀಪ್ ಪ್ರೈಸ್ ನಲ್ಲಿ ನಮ್ದೆಲ್ಲ ಸರ್ವಿಸ್ ಆಗುತ್ತೆ ಸೊ ನಿಮ್ಗೆ ಯಾವ್ದಾದ್ರು ಬೇರೆ ಕಾರ್ ಏನಾದ್ರು ಸೋರ್ಸಿಂಗ್ ಮಾಡ್ಬೇಕು ಅಂದ್ರೆ ಅದನ್ನು ನಮ್ದು ಆಪ್ಷನ್ ಇದೆ ಸರ್ ಅದಕ್ಕೆ ಪೇಮೆಂಟ್ ಮಾಡ್ಬೇಕು ಫಸ್ಟ್ ಒಂದು 70% ಪೇಮೆಂಟ್ ಮಾಡ್ಬೇಕು ಬಟ್ ಎಲ್ಲ ಕಂಪ್ಲೀಟ್ ಚೆಕ್ಅಪ್ ಎಲ್ಲ ಮಾಡ್ಬಿಟ್ಟು ಗಾಡಿ ತರಿಸೋದು ಅದಕ್ಕೇನೋ ವಾರಂಟಿ ಸಿಗುತ್ತೆ ಅದು ಗಾಡಿ ಇಷ್ಟ ಆಗಿಲ್ಲ ಅಂದ್ರೇನೋ ಅದಕ್ಕೆ ನಮ್ದೆಲ್ಲ ಇದು ವಾರಂಟಿ ಇದೆ ಸರ್ ಬಟ್ ಕಂಪ್ಲೀಟ್ ಚೆಕ್ಅಪ್ ಮಾಡ್ಬಿಟ್ಟು ನಮ್ದೆಲ್ಲ ಟೆಕ್ನಿಷಿಯನ್ಸ್ ಟೀಮ್ ಇದೆ ಅಲ್ಲಿ ಡೆಲ್ಲಿನಲ್ಲಿ ಹರಿಯಾಣನಲ್ಲಿ ಎಲ್ಲ ಚೆಕ್ಅಪ್ ಮಾಡ್ಬಿಟ್ಟು ತರಿಸೋದು ಪ್ಲಸ್ ನಮ್ಮ ಹತ್ರ ಇವಾಗ 6 lakh ನಿಂದ BMW 3 Series X1 ಎಲ್ಲ ಲೋವೆಸ್ಟ್ ಪ್ರೈಸಸ್ ನಲ್ಲಿ ಎಲ್ಲ ಗಾಡಿ ಇದೆ ಸರ್ ಇವಾಗ ಡೆಲ್ಲಿನಲ್ಲಿ ಹೋಗ್ಬಿಟ್ಟು ತಗೊಳ್ಳೋದು ಗಾಡಿ ಈ ಅದೇ ಪ್ರೈಸಸ್ ನಲ್ಲಿ ನಮ್ ಇಲ್ಲಿ ಬ್ಯಾಂಗ್ಳೂರ್ ನಲ್ಲಿ ಕೊಡ್ತೇನೆ ಸರ್ ಅಲ್ಲಿ ಹೋಗೋದು ಅಲ್ಲಿದು ಟ್ರಾನ್ಸ್ಪೋರ್ಟ್ ಪ್ಲಸ್ ಫ್ಲೈಟ್ ಟಿಕೆಟ್ಸ್ ಅದೆಲ್ಲ ಏನು ಟೆನ್ಷನ್ ಇರುತ್ತೆ ಅದು ಟೆನ್ಷನ್ ಬೇಡ ಇಲ್ಲಿ ಬಂದ್ಬೇಕು ಬ್ಯಾಂಗ್ಳೂರ್ನಲ್ಲಿನೇ ಬ್ಯಾಂಗ್ಳೂರ್ ಕಸ್ಟಮರ್ ಜನ ಬಂದ್ಬಿಟ್ಟು ಆರಾಮಾಗಿ ಇಲ್ಲಿ ಅದೇ ಪ್ರೈಸ್ ನಲ್ಲಿ ಇಲ್ಲಿ ತಗೊಳ್ಬಹುದು ಪ್ಲಸ್ ಅದು ಡೆಲ್ಲಿ ಅಲ್ಲ ಸರ್ ಇವಾಗ ಏನು ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಲ್ಲಿ
ತಗೊಂಡೋಗಕ್ಕಾಗತ್ತಾ? ಆಗಲ್ಲ. ಅದು ಆಗಲ್ಲ. ಇಲ್ಲಿ ಪ್ರಾಬ್ಲಮ್ ಬಂದಿದ್ರೆ ನಮ್ಮ ಹತ್ರ ಬರ್ಬೋದು, ಅದಕ್ಕೆ ನಾನು ಫೇಸ್ ಮಾಡ್ತೀನಿ. ನಾನು ಇಲ್ಲಿ ಇರೋದು ಎಲ್ಲಿ ಹೋಗೋದಿಲ್ಲ, ನಮ್ದು ದೊಡ್ಡ ಶೋರೂಮ್ ಇದೆ, ಕ್ಯಾಶ್ ಕಟ್ಕೊಂಡು ಓಡಿಸ್ಬೋದು ಗಾಡಿ ವಿತ್ KA ನಂಬರ್, ಇಲ್ಲ ಅಂದ್ರೆ NOC ಜೊತೆನಲ್ಲಿನೂ ಓಡಿಸ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡೋಣ ಆಗಿದ್ರೆ ಯಾವ ತರ ಕಾರ್ಗಳಿದೆ ಅಂತ. ಆಲ್ಮೋಸ್ಟ್ ನಾನ್ ನೋಡ್ದಂಗೆ BMW ಕಾರ್ಗಳೇ ಜಾಸ್ತಿ ಇದೆ ಇವತ್ತು, ಅಂಡ್ ಎಲ್ಲಾನು ಕಡಿಮೆ ಎಲ್ಲ ಗಾಡಿ ಇದೆ. BM ಇದೆ, ರೇಂಜ್ ರೋವರ್ ಹೋಗಿದೆ, ಎರಡು ಬಂದ್ ಗಾಡಿ ರೇಂಜ್ ರೋವರ್ ಹೋಗಿದೆ, ಇನ್ನೂ 2 ಫ್ರೀಲ್ಯಾಂಡರ್ ಇದೆ. ಹೌದಾ? ಇನ್ನೂ ಒಂದು ವೈಟ್ ಇದೆ, ಅದು ಆಕ್ಚುಲಿ ಸರ್ವಿಸ್ಗೆ ಹೋಗಿದೆ ಗಾಡಿ, ಅದು ಇವಾಗಿನ ನಿಮ್ಗೆ ತೋರಿಸ್ತೀನಿ ಎಲ್ಲಾ ಗಾಡಿ. ಅಂಡ್ ಎಲ್ಲಾನು ಬಜೆಟ್ ಅಲ್ಲಿ ಸಿಗುತ್ತೆ. ಪ್ರೀಮಿಯಂ ಕಾರ್ಸ್ ಅಂತ ಭಯ ಪಡೋ ಅವಶ್ಯಕತೆನೂ ಇಲ್ಲ, ಎಲ್ಲಾನು ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ಎಲ್ಲ ಬಜೆಟ್ ನಲ್ಲಿ ಸಿಕ್ಬಿಡುತ್ತೆ ಸರ್, ಕಡಿಮೆ ಲೋವೆಸ್ಟ್ ಪ್ರೈಸ್ ನಲ್ಲಿ ಗಾಡಿ ಎಲ್ಲ ಮಾಡ್ಕೊಡ್ತೀನಿ ನಿಮ್ಗೆ. ಪ್ರೀಮಿಯಂ ಕಾರ್ಸ್ ಹಾಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತಾ ಸರ್, ಇವಾಗ ನೋಡಿ ವರ್ಣ ಬೇರೆ ಯಾವ್ದೋ ಗಾಡಿ i20 ಇರ್ಲಿ, ವರ್ಣ 5-6 लाख ರೂಪಾಯಿ ಸಿಗ್ಬೇಕು, ಅದೇ ರೇಂಜಸ್ ನಲ್ಲಿ ನಿಮಗೆ ಪ್ರೀಮಿಯಂ ಗಾಡಿನೂ ಸಿಗ್ಬಿಡುತ್ತೆ. ಹಾಗಿದ್ರೆ ಫಸ್ಟ್ ಲಕ್ಸುರಿ ಕಾರ್ ನ ನೋಡ್ತಾನೆ ಇರಬಹುದು, BMW 5 ಸೀರೀಸ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. BMW 5 ಸೀರೀಸ್ 520D 2012 ಮಾಡೆಲ್ ಸರ್, ಸೆಕೆಂಡ್ ಓನರ್, 77,000 ಕಿಲೋಮೀಟರ್ ಓಡಿದೆ. ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಎಲ್ಲ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್ಸ್ ಎಲ್ಲ ಕಂಡೀಷನ್ ನಲ್ಲಿ ಇದೆ, ನೋಡಬಹುದು. ಫುಲ್ ಸೆಕೆಂಡ್ ಓನರ್. ಫೈನಲ್ ಪ್ರೈಸ್ ನಿಮ್ಗೆ ಇದು ಒಂದು 10 lakhs ಗೆ ಆಗುತ್ತೆ ಸರ್. 11 lakhs ಕೋಟಿಂಗ್ ನಮ್ದು, ಒಂದು 10 lakhs ಗೆ ಮಾಡಿಸ್ಕೊಡ್ತೀನಿ. ಉತ್ತರಾಖಂಡ್ ರಿಜಿಸ್ಟ್ರೇಷನ್, NOC ಸಿಗುತ್ತೆ. ವೆಲ್ ಮೈಂಟೈನ್ ಬ್ಲಾಕ್ ಕಲರ್ UK ರಿಜಿಸ್ಟ್ರೇಷನ್. ಆಮೇಲೆ ವೀಕ್ಷಕರೇ, ನಿಮಗೆ CMC ನಲ್ಲಿ ಅಂದ್ರೆ ಕಸ್ಟಮ್ ಮೋಟಾರ್ ಕ್ಲಬ್ ಅಲ್ಲಿ ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ ನಿಮ್ಮ ಹೆಸರಿಗೆ ಬೇಕಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಕೇರ್ ಆಫ್ ಅಡ್ರೆಸ್ ತಗೊಂಡು ಕೇರ್ ಆಫ್ ಅಡ್ರೆಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಸರ್. ಬೇಕಂದ್ರೆ KA ಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ NOC ತರಿಸ್ಕೊಡ್ತೀನಿ. ಎರಡು ಆಪ್ಷನ್ ಇದೆ ನಮ್ಮ ಹತ್ರ. ಸೊ ಯಾವ ತರ ಬೇಕು ನಿಮ್ ಕಂಫರ್ಟ್ ನೋಡ್ಕೊಂಡು ಮಾಡಿ ಕೊಡ್ತಾರೆ. ಇದಕ್ಕೆ ಇನ್ನೊಂದು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಒಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 11 lakhs ಕೋಟಿಂಗ್ ಇದೆ. ಇನ್ನೊಂದು ಸರ್ 10 ಲಕ್ಷದ ಒಳಗಡೆ ಒಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಅದೇ ಹೇಳಿದ್ದು ಸರ್ ಆಗ್ಲೇನೋ. 975 ಗೆ ಮಾಡೋಣ ಸರ್. 9,75,000 ಗೆ BMW 520D. ಸೂಪರ್ ಸರ್. ಆಗಿದ್ರೆ Audi Q5 ನೋಡಬಹುದು, 2012 ಮಾಡೆಲ್, ಇದು ವೈಟ್ ಕಲರ್, ಇದು UP ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಇದು ಒಂದು ಫೈನಲ್ ಪ್ರೈಸ್ ನಿಮ್ಗೆ 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 8 ಲಕ್ಷಕ್ಕೆ 8 ಲಕ್ಷಕ್ಕೆ ನೋಡ್ತಾ ಇರ್ಬೋದು. ಫ್ಯೂಚರ್ಸ್ ಅಂತೂ ಸೂಪರ್ ಆಗಿದೆ, ಫುಲ್ಲಿ ಲೋಡೆಡ್ ಆಗಿರುತ್ತೆ. ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲಾನು ಬಂದ್ಬಿಡುತ್ತೆ. ಆಟೋಮೆಟಿಕ್ ಗಾಡಿ ಇದಾಗಿರುತ್ತೆ. Audi Q5 8 lakhs ಫೈನಲ್ ಪ್ರೈಸ್, ಸೆಕೆಂಡ್ ಓನರ್. 8 lakhs UP ರಿಜಿಸ್ಟ್ರೇಷನ್, NOC ಟ್ರಾನ್ಸ್ಫರ್ ಎರಡು ಆಗುತ್ತೆ. ಹಾಗೆ ಇನ್ನೊಂದು ಲಕ್ಸುರಿ ಕಾರ್ ಬಗ್ಗೆ ಹೇಳಿ ಸರ್. ಸೊ Audi A6 ನಮ್ಮ ಹತ್ರ 3 Audi A6 ಅವೈಲೇಬಲ್ ಇದೆ. ಇದರಲ್ಲಿ ಇದು ಒಂದು ಬ್ಲಾಕ್ Audi A6 2012 ಮಾಡೆಲ್, ಸೆಕೆಂಡ್ ಓನರ್. ಹೊರಗಡೆ ನೋಡಬಹುದು, ವೆಲ್ ಮೈಂಟೈನ್ ಇದೆ, ಇಂಟೀರಿಯರ್ಸ್ ಎಲ್ಲ. ಹೌದು, ತುಂಬಾನೇ ಕ್ಲೀನ್ ಆಗಿದೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 85,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್. ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ಸೀಟ್ಸ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ವಿತ್ ಸನ್ರೂಫ್ ಟಾಪ್ ಅಂಡ್ ಮಾಡೆಲ್. ಈ ಪ್ರೈಸ್ ಕೋಟಿಂಗ್ ನಮ್ದು ಇರೋದು 12 lakhs ಸರ್. 12 lakhs 12 ಲಕ್ಷ ಫೈನಲ್ ಒಂದು ಹೇಳಿ ಸರ್. ಫೈನಲ್ ಪ್ರೈಸ್ ನಿಮಗೆ ಒಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಇನ್ನೊಂದು ಹೇಳಿ ಸರ್. 950 ಗೆ ಮಾಡಿಸ್ಕೊಡೋಣ ಸರ್. ಫೈನಲ್ 9.5 ಲಕ್ಷ. 9,50,000 ವೆಲ್ ಮೈಂಟೈನ್ Audi A6. Audi A6 9.5 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ. ಇನ್ನೊಂದು ಹಂಗೆ ನೋಡಬಹುದು ಸರ್. ಇನ್ನೊಂದು ಲಕ್ಸುರಿ ಕಾರ್ ಇದೆಯಲ್ಲ ಸರ್ Audi A6. ಇದು Audi A6 2013 ಮಾಡೆಲ್, ಬ್ಲಾಕ್. ಹೌದು, ಇದು 2013 ಗ್ರೇ ಕಲರ್, ಸೆಕೆಂಡ್ ಓನರ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ವೆಲ್ ಮೈಂಟೈನ್. 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ, ಟಾಪ್ ಅಂಡ್ ಮಾಡೆಲ್. 1,20,000 ಓಡಿದೆ ಸರ್. 1,20,000 ಓಡಿದೆ. ಡೀಸೆಲ್ ಗಾಡಿ ವೆಲ್ ಮೈಂಟೈನ್ ಇದೆ, ಡೀಸೆಲ್ ಗಾಡಿ ಸರ್, ವೆಲ್ ಮೈಂಟೈನ್ ಇದೆ. ಇಲ್ಲೆಲ್ಲ ಇಂಟೀರಿಯರ್ ಎಲ್ಲ ನೋಡಬಹುದು. ಫುಲ್ ನೀಟಾಗಿ ಮೇಂಟೈನ್ ಮಾಡೋರೆ. ರೇರ್ AC ವೆಂಟ್ಸ್ ಎಲ್ಲಾನು ಬಂದ್ಬಿಡುತ್ತೆ. ಲಕ್ಸುರಿ ಸೆಗ್ಮೆಂಟ್ ಗಾಡಿ ಆಗಿರೋದ್ರಿಂದ ನಿಮಗೆ ಒಂದು ಬೇಸಿಕ್ ಇಂದ ಟಾಪ್ ಎಂಡ್ ವರೆಗೂ ಏನೇನಿರುತ್ತೆ ಎಲ್ಲಾನು ಬಂದ್ಬಿಡುತ್ತೆ ಇಲ್ಲಿ ಪ್ರೀಮಿಯಂ ಕಾರ್ಸ್ ಅಲ್ಲಿ. ಸೊ ಪ್ರೈಸಿಂಗ್ ಏನ್ ಹೇಳ್ತಾ ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದೆಲ್ಲ ನೋಡಬಹುದು. ಫೈನಲ್ ಪ್ರೈಸ್ ನಿಮಗೆ ಒಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಇನ್ನೊಂದು ಹೇಳಿ ಸರ್, ಕಡಿಮೆ ಮಾಡಿ. ಸರ್ 10 lakhs ಫೈನಲ್. ಅದು 2012 ಗೆ 950, ಇದು 2013 ಗೆ 10 lakhs ಫೈನಲ್. 10 lakhs ಫೈನಲ್. ಹೊರಗಡೆ ನಮ್ಮ ಶೋರೂಮ್ ನಲ್ಲಿ ಸ್ಟಾಕ್ಸ್ ಎಲ್ಲ ಇದೆ. ಮರ್ಸಿಡಿಸ್ ಬೆನ್ಸ್ ಇದೆ, GLE 250. ರೇಂಜ್ ರೋವರ್ ಇದೆ, ಸ್ಪೋರ್ಟ್ ಕಾರ್ ಇದೆ, SLK 350, Audi A7 ಇದೆ. ಇದೆಲ್ಲ ನೋಡಬಹುದು ಸರ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಲಕ್ಸುರಿ ಸೆಗ್ಮೆಂಟ್ ಬಂದ್ರೆ ರೇಂಜ್ ರೋವರ್ ಇವಾಗ್ ಇದೆ ಸರ್, 2012 ಮಾಡೆಲ್, ಸೆಕೆಂಡ್ ಓನರ್. CP ಯೂನಿಟ್ ಟಾಪ್ ಎಂಡ್, ಇದೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ಹೆಡ್ಲೈಟ್ಸ್, ಬಂಪರ್ಸ್ ಎಲ್ಲ ಇದೆಲ್ಲ ನೋಡಬಹುದು. ಹೆಡ್ಲೈಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿರೋದು ಸರ್. ಮ್ಯಾಗ್ ವೀಲ್ಸ್ ಅಪ್ಗ್ರೇಡ್ ಮಾಡಿರೋದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 72,000 ಕಿಲೋಮೀಟರ್ ಓಡಿದೆ. ಬಕೆಟ್ ಸೀಟ್ಸ್, ಪ್ಯಾರಾನಮಿಕ್ ಸನ್ರೂಫ್ ಬರುತ್ತೆ. ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಫುಲ್ ವೆಲ್ ಮೈಂಟೈನ್ ಕಾರು. ಇದು ನಮ್ದು ಕೋಟಿಂಗ್ ಇರೋದು 16 lakhs ಸರ್. ಫೈನಲ್ ಪ್ರೈಸ್ ಒಂದು 1475 ಗೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಹೇಳಿ ಸರ್. ಫೈನಲ್ 1450 ಗೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಇನ್ನೊಂದು ಫೈನಲ್ ಹೇಳಿ ಸರ್. ಇನ್ನೊಂದು 1450 ಗೆ ಮಾಡಿಸ್ಕೊಡ್ತೀನಿ ಸರ್. 14,50,000 ಗೆ ರೇಂಜ್ ರೋವರ್ ಇವಾಗ್
ಸ್ಪೋರ್ಟ್ ಗಾಡಿ ತೋರಿಸ್ತೀನಿ ಬನ್ನಿ. 2013 ಮಾಡಲ್ SLK 350 ಮ್ಯಾಗ್ ವೀಲ್ಸ್ ಎಲ್ಲ ಅಪ್ಗ್ರೇಡ್ ಇದೆ. ಹಾರ್ಟ್ ಕನ್ವರ್ಟಬಲ್ ಟಾಪ್ ಬರುತ್ತೆ ಇದು. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್, ಇದೆಲ್ಲ ಹಾರ್ಟ್ ಕನ್ವರ್ಟಬಲ್ ಟಾಪ್. ಇಂಟೀರಿಯರ್ಸ್ ನೋಡಿ ತುಂಬಾ ವೆಲ್ ಮೇಂಟೈನ್ ಇದೆ. ಅಪ್ಗ್ರೇಡ್ಸ್ ಎಕ್ಸಾಸ್ಟ್ ಇದೆ ಸರ್, ವಾಲ್ಟ್ರಾನಿಕ್ ಎಕ್ಸಾಸ್ಟ್ ಬರುತ್ತೆ ಇದಕ್ಕೆ. ಹೌದಾ? ಏನ್ ಸರ್, ಒಂದ್ 5 ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗ್ಬಿಡ್ತು? ಆಗುತ್ತೆ ನೋಡಿ ಸರ್, ನೋಡಬಹುದು, ನೋಡ್ತಾ ಇರಬಹುದು. ಗಾಡಿ ಅಂತೂ ಸೂಪರ್ ಆಗಿದೆ. ವೆಲ್ ಮೇಂಟೈನ್ ಸರ್. SLK 350 2013 45,000 ಕಿಲೋಮೀಟರ್ ಓಡಿದೆ ವಿತ್ ಮ್ಯಾಗ್ ವೀಲ್ಸ್. ಅಪ್ಗ್ರೇಡೆಡ್ ಮ್ಯಾಗ್ ವೀಲ್ಸ್ ಇದೆ, ಎಕ್ಸಾಸ್ಟ್ ಇದೆ, ಅಪ್ಗ್ರೇಡ್ ಮಾಡಿದ್ದಾರೆ. ಪ್ರೈಸ್ ಇದು ಬೇರೆ 27,50,000 ಸರ್. ಎಷ್ಟು ಸರ್? ನೋಡಬಹುದು 27,50,000. 27,50,000ಕ್ಕೆ 30 lakhs ಕೋಟಿಂಗ್ ಇರೋದು ನಮ್ದು. 2750ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಫೈನಲ್ ಮಾಡಿಸ್ಕೊಡ್ತೀನಿ. ಇನ್ನೊಂದು ಹೇಳ್ತೀರಾ ಸರ್? 2750ಗೆ ಸರ್. ಇನ್ನೊಂದು ಪ್ರೈಸ್ ಹೇಳಿ. 27ಗೆ ಮಾಡಿಸ್ಕೊಡ್ತೀನಿ ಸರ್. 27 ಲಕ್ಷಕ್ಕೆ ಕನ್ವರ್ಟಬಲ್ ಕಾರ್ ಸಿಗ್ತಾ ಇದೆ. ಮರ್ಸಿಡಿಸ್ ಬೆಂಜ್ GLE ನೋಡಬಹುದು ಇವಾಗ. 2016 ಮಾಡೆಲ್ KA ರಿಜಿಸ್ಟ್ರೇಷನ್. KA ರಿಜಿಸ್ಟ್ರೇಷನ್ 2016 82,000 ಕಿಲೋಮೀಟರ್ ಓಡಿದೆ. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ ಇದು. ಇಂಟೀರಿಯರ್ಸ್ ಎಲ್ಲ ನೋಡಬಹುದು, ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ತರ ಇದೆ. ಸನ್ರೂಫ್ ಬರುತ್ತೆ. GLE 250 82,000 ಓಡಿದೆ ವಿತ್ ಮ್ಯಾಗ್ ವೀಲ್ಸ್ ಅಪ್ಗ್ರೇಡೆಡ್ ಇದೆ. ಮ್ಯಾಗ್ ವೀಲ್ಸ್ ನೋಡಬಹುದು. ಮ್ಯಾಗ್ ವೀಲ್ಸ್ ಅಂತೂ ಕ್ರೇಜಿ ಆಗಿದೆ, ಬ್ರ್ಯಾಂಡ್ ನ್ಯೂ ಇದೆ. ಮ್ಯಾಗ್ ವೀಲ್ಸ್ ಅಪ್ಗ್ರೇಡ್ ಇದೆ. ಇದೆಲ್ಲ ನೋಡಬಹುದು. GLE 250D ಡೀಸೆಲ್ ಗಾಡಿ ಅಲ್ವಾ ಸರ್ ಇದು? ಡೀಸೆಲ್ ಗಾಡಿ ಸರ್. 36,50,000 ನಮ್ದು ಕೋಟಿಂಗ್. ಒಂದು ಫೈನಲ್ ಪ್ರೈಸ್ 33 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 33 ಲಕ್ಷಕ್ಕೆ GLE 250 KA ರಿಜಿಸ್ಟ್ರೇಷನ್ ಕಾರ್. ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತೆ. ಲೋನ್ ಇದಕ್ಕೆ ಆಗುತ್ತೆ ಸರ್. ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಲೋನ್ ಅಂದ್ರೆ? ಬೇರೆ 4-5 lakhs ಕಟ್ಟಿದೆ ಅಂದ್ರೆ ಸಾಕು ಸರ್. GLE 250 ಸಿಗ್ಬಿಡುತ್ತೆ. 2016 ಮಾಡಲ್ 33 lakhs ಕಾರ್. ಇನ್ನೊಂದು ಮರ್ಸಿಡಿಸ್ ಬೆಂಜ್ ಇದೆಯಲ್ಲ ಸರ್? ಮರ್ಸಿಡಿಸ್ ಬೆಂಜ್ C ಕ್ಲಾಸ್ C200 ಪೆಟ್ರೋಲ್ ವಿತ್ ಫ್ಯಾನ್ಸಿ ನಂಬರ್, ಸಿಂಗಲ್ ಓನರ್ ಗಾಡಿ ಸರ್. ಬೇರೆ 75,000 ಕಿಲೋಮೀಟರ್ ಓಡಿದೆ. ಬೇರೆ 8,50,000 ನಮ್ದು ಕೋಟಿಂಗ್ ಪ್ರೈಸ್. 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 8 ಲಕ್ಷಕ್ಕೆ C ಕ್ಲಾಸ್ C200 MS ನಂಬರ್ ವಿತ್ ಫ್ಯಾನ್ಸಿ ನಂಬರ್ 786. ಓಕೆ NOC ಸಿಗುತ್ತೆ. ಬೇಕಂದ್ರೆ ಒಂದು ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. 8 lakhs ಗೆ ಮಾಡಿಸ್ಕೊಡ್ತೀನಿ. ಹಾಗೆ ಇಲ್ಲೊಂದು BMW ಕಾರ್ ಇದೆ ಸರ್. BMW 520D ಇದೆ ನಮ್ಮ ಹತ್ರ. 2013 ಮಾಡೆಲ್, ಸೆಕೆಂಡ್ ಓನರ್, 90,000 ಕಿಲೋಮೀಟರ್ ಓಡಿದೆ. ವೆಲ್ ಮೇಂಟೈನ್ ಇದೆಲ್ಲ. ಇಂಟೀರಿಯರ್ಸ್ ನೋಡಬಹುದು, ಹೊಸ ಟೈರ್ಸ್ ಇದೆ. ವೆಲ್ ಮೇಂಟೈನ್ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಹೊರಗಡೆ ಸೂಪರ್ ಆಗಿದೆ, ಫುಲ್ ಕಂಡೀಷನ್ ಇದೆ ಸರ್ ವಿತ್ ಸನ್ರೂಫ್. ಇದು ಪ್ರೈಸ್ 12 lakhs ನಮ್ದು ಕೋಟಿಂಗ್ ಇದೆ. 10 lakhs ಗೆ ಫೈನಲ್ ಮಾಡಿಸ್ಕೊಡ್ತೀನಿ. ಎಷ್ಟು ಸರ್? ಬರೀ 10 ಲಕ್ಷಗೆ 520D 10 ಲಕ್ಷಗೆ ಮಾಡಿಸ್ಕೊಡ್ತೀನಿ ಸರ್. 520D ಒಂದು ಮರ್ಸಿಡಿಸ್ ಬೆಂಜ್ S ಕ್ಲಾಸ್ ಇದೆ. S350 ಇದೆ ಸರ್. 2010 ಮಾಡೆಲ್, ಸೆಕೆಂಡ್ ಓನರ್. ಫೈನಲ್ ಪ್ರೈಸ್ ನಿಮಗೆ ಒಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 950 ಗೆ ಮಾಡಿಸ್ಕೊಡ್ತೀನಿ ಸರ್. S350D ಗೆ ಇನ್ನೊಂದು ಹೇಳ್ತೀರಾ ಸರ್? ಸರ್ 950 ನಮ್ದು ಕೋಟಿಂಗ್ ಇರೋದು 11 9,50,000 ಗೆ ಮಾಡಿಸ್ಕೊಡ್ತೀನಿ. 9 ಲಕ್ಷಕ್ಕೆ ಆಗಲ್ಲ ಸರ್? ಮಾಡ್ಕೊಡೋಣ ಸರ್. 9 lakhs 9 ಲಕ್ಷಕ್ಕೆ S ಕ್ಲಾಸ್ ಸಿಗ್ತಾ ಇದೆ. ಎಷ್ಟು ಲೆಂತ್ ಇದೆ ನೋಡಿ ಗಾಡಿ. ಇದು ಫುಲ್ ಲಕ್ಸುರಿಯಸ್ ಆಗಿರುತ್ತಲ್ಲ ಸರ್? ಹಾ ಸರ್. ಫ್ರೆಂಡ್ಸ್, ಇನ್ನೊಂದು ಬಜೆಟ್ ಅಲ್ಲಿ BMW ಕಾರ್ ಸಿಗ್ತಾ ಇದೆ, ನೋಡ್ತಾ ಇರಬಹುದು. ಹೇಳಿ ಸರ್. ಕಡಿಮೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದು BMW 3 Series 2011 ಮಾಡೆಲ್, ಸಿಂಗಲ್ ಓನರ್, ಹರಿಯಾಣ ರಿಜಿಸ್ಟ್ರೇಷನ್. ಬೇರೆ 90,000 ಕಿಲೋಮೀಟರ್ ಓಡಿದೆ. ನಿಮ್ಗೆ ಒಂದು 6 lakhs ಗೆ ಫೈನಲ್ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. ಒಂದೇ ಒಂದು ಪ್ರೈಸ್ 6 lakhs. BMW 3 Series ವೆಲ್ ಮೇಂಟೈನ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಓಕೆ ಫುಲ್ ಲಕ್ಸುರಿಯಸ್ ಆಗಿದೆ. 3 Series ಅದರಲ್ಲೂ ಸಿಗ್ತಾ ಇರುವಂತದ್ದು ನೋಡ್ತಾ ಬೇರೆ 6 lakhs ಗೆ ಮಾಡಿಸ್ಕೊಡ್ತೀನಿ ಸರ್. BMW 3 Series 320D 6 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಕಡಿಮೆ ಹೇಳ್ತೀರಾ ಸರ್? 6 lakhs ನಮ್ ಕೋಟಿಂಗ್ ಇರೋದು 8, ಬೇರೆ 2 ಲಕ್ಷ ಕಡಿಮೆ. ಬೇರೆ 6 lakhs ಗೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಇದೆಯಲ್ಲ ಸರ್? ವೆಲ್ ಮೇಂಟೈನ್ ನಲ್ಲಿ ಇದೆ ಸರ್ ಈ ಗಾಡಿ ನಮ್ಮ ಹತ್ರ. 2013 ಮಾಡೆಲ್, ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಓಡಿದೆ. 13 ಮಾಡೆಲ್ 80,000 ಓಡಿದೆ. ಇನ್ನೂ ಒಂದಿದೆ ನಮ್ಮ ಹತ್ರ ವೈಟ್ ಕಲರ್ ಮೇಲೆ ಫಸ್ಟ್ ಫ್ಲೋರ್ ನಲ್ಲಿ. ಇದು 2013 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬೇರೆ 85,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ 10,50,000 ಗೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಹೇಳಿ ಸರ್. ಇನ್ನೊಂದು 10 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಲಾಸ್ಟ್ ಪ್ರೈಸ್ 10 ಲಕ್ಷಕ್ಕೆ ಫ್ರೀಲ್ಯಾಂಡರ್. ಹಾಗೆ Audi A7 ನೋಡಬಹುದು ಸರ್. ಸ್ಪೋರ್ಟ್ ಕಾರ್ Audi A7 2011 ಮಾಡೆಲ್, ಸಿಂಗಲ್ ಓನರ್. ಇದೆಲ್ಲ ನೋಡಬಹುದು. ವೆಲ್ ಮೇಂಟೈನ್ ವಿತ್ ಫ್ಯಾನ್ಸಿ ನಂಬರ್ 999. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ನಿಮ್ಗೆ ಒಂದು 13,50,000 ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ನಮ್ದು ಕೋಟಿಂಗ್ ಇರೋದು 17 lakhs. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಸನ್ರೂಫ್, ಸ್ಪೋರ್ಟ್ಸ್ ಫುಲ್ ಲಕ್ಸುರಿಯಸ್ ಆಗಿದೆ. ಇದೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆಯಲ್ಲ ಸರ್ ಕಾರ್ ಇದು? ಇಂಟೀರಿಯರ್ ವೈಸ್ ಅಲ್ಲೂ ಫ್ರೇಮ್ಲೆಸ್ ಡೋರ್ಸ್ ಬರುತ್ತೆ. ಇದೆಲ್ಲ ನೋಡಬಹುದು. ಫ್ರೇಮ್ಲೆಸ್ ಡೋರ್. 2011 ಸಿಂಗಲ್ ಓನರ್ ಗೆ ನಿಮ್ಗೆ ಒಂದು 13,50,000 ಗೆ ಮಾಡಿಸ್ಕೊಡ್ತೀನಿ ಸರ್. ಬ್ಲಾಕ್ ಕಲರ್ ವೆಲ್ ಮೇಂಟೈನ್ Audi A7. ಇವಾಗ ಆಚೆ ಪಾರ್ಕಿಂಗ್ ಆಗಿದೆ. ಇವಾಗ ಗ್ರೌಂಡ್ ಫ್ಲೋರ್ ನಮ್ದು ಶೋರೂಮ್ ನೋಡಬಹುದು. ಇಲ್ಲಿನೂ ಆಗಿದೆ ಶೂಟ್. ಇವಾಗ ಬನ್ನಿ ಸರ್, ಫಸ್ಟ್ ಫ್ಲೋರ್ ನಲ್ಲಿ ಹೋಗೋಣ. ಫಸ್ಟ್ ಫ್ಲೋರ್ ಲಿಫ್ಟ್ ನಲ್ಲಿ ಹೋಗೋಣ ಸರ್. ಕಾರ್ ಲಿಫ್ಟ್ ಇದು. ಇದೇ ಲಿಫ್ಟ್ ನಲ್ಲಿ ಹೋಗೋಣ ಬನ್ನಿ ಸರ್. ಮೇಲೆ ತೋರಿಸಬಹುದು, ನೋಡಬಹುದು ಸರ್. ಇವಾಗ ಅದು ಫಸ್ಟ್ ಫ್ಲೋರ್ ನಮ್ದು. ಇವಾಗ ಇಲ್ಲೂ ಒಂದಷ್ಟು ಕಾರ್ಗಳಿದೆ.
ಇಲ್ಲೆಷ್ಟಿರ್ಬೋದು ಸರ್ ಕಾರ್ಗಳು? ಮೇಲೆ ಒಂದು 10 ಕಾರ್ ಇದೆ ಸರ್, 10 to 12 ಕಾರ್ಸ್ ಇದೆ ಮೇಲೆ. ಕೆಳಗಡೆ ಎಲ್ಲ ನೋಡಿರೋದು ನೀವು ಒಂದು 15 ಕಾರ್ಸ್ ಇದೆ, ಟೋಟಲ್ 25 ಕಾರ್ಸ್ ಇದೆ ನಮ್ದು ಇವಾಗ. 25 ಕಾರ್ಗಳಿದೆ, 25 ಕಾರ್ ಇದೆ. ಅದು ಬಜೇರೋನು ಇದೆ ನೋಡಿ ಸರ್, ಅದನ್ನು ನಮ್ದೆ. ಬಜೇರೋನು ಇದೆಯಾ ಇವತ್ತು? ಅದು ಬನ್ನಿ ಸರ್ ಹೋಗೋಣ ಇವಾಗ ಫಸ್ಟ್ ಫ್ಲೋರ್ಗೆ. ಸೊ ಫೈನಲಿ ಫಸ್ಟ್ ಫ್ಲೋರ್ ನಲ್ಲಿ ಇದು ನೋಡಬಹುದು ಎಂಡೋವರ್ ಇದೆ ನಮ್ಮ ಹತ್ರ. ಒಂದು ಎಂಡಿವರ್ ಸಿಕ್ಬಿಡ್ತು. ಓಲ್ಡ್ ಮಾಡೆಲ್ ಸರ್, 2013 ಮಾಡೆಲ್ ಎಂಡೋವರ್, ಸೆಕೆಂಡ್ ಓನರ್, 75,000 ಕಿಲೋಮೀಟರ್ ಓಡಿದೆ, ಬಟ್ ವೆಲ್ ಮೇಂಟೈನ್. ಇದೆಲ್ಲ ನೋಡಬಹುದು. ಟೈರ್ ಅಂತೂ ಸೂಪರ್ ಆಗಿದೆ. 13 ಮಾಡಲ್ ಸರ್, 13 ಮಾಡೆಲ್ ಸರ್. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. 7 ಸೀಟರ್ ಬರೋದು ಇದು. ಆಟೋಮೆಟಿಕ್ ಗಾಡಿ. ಸೆಕೆಂಡ್ ಓನರ್, 75,000 ಕಿಲೋಮೀಟರ್ ಓಡಿದೆ. ಓಕೆ. ನಮ್ದು ಕೋಟಿಂಗ್ ಇರೋದು ಇದು 10 lakhs, 975 ನಮ್ ಕೋಟಿಂಗ್ ಇರೋದು. ಫೈನಲ್ ಪ್ರೈಸ್ ನಿಮ್ಗೆ ಒಂದು 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 8 lakhs ಗೆ ಮಾಡಿಸ್ಕೊಡ್ತೀನಿ ಫೈನಲ್ ಪ್ರೈಸ್. 8 ಲಕ್ಷಕ್ಕೆ ಎಂಡಿವರ್ 13 ಮಾಡೆಲ್ ಸಿಗ್ತಾ ಇದೆ ಅದರಲ್ಲೂ. ಫೈನಲ್ ಪ್ರೈಸ್ ಸರ್ ಅದು 8 lakhs. ಓನರ್ಶಿಪ್ ಸೆಕೆಂಡ್ ಓನರ್ 2013 ಮಾಡೆಲ್, 8 lakhs ಗೆ ಫೈನಲ್. ಇನ್ನೊಂದು ಹೇಳ್ತೀರಾ ಸರ್? ಇಲ್ಲ ಇದು ಫೈನಲ್ ಪ್ರೈಸ್. ಆಲ್ರೆಡಿ ಕಡಿಮೆ ಮಾಡಿದ್ದೀನಿ ಇದು ಪ್ರೈಸ್. ಓಕೆ. ಲಕ್ಷಕ್ಕೆ ಲೆಂತಿ ಎಸ್ಯುವಿ ಎಂಡಿವರ್ ಸಿಗ್ತಾ ಇದೆ. ಸೀರೀಸ್ ಇದೆಯಲ್ಲ ಸರ್? 5 Series 2008 ಮಾಡೆಲ್, ಓಲ್ಡ್ ಮಾಡೆಲ್ ಬಟ್ ವೆಲ್ ಮೇಂಟೈನ್. ಕರ್ನಾಟಕ ಗಾಡಿ 2008 ಸೆಕೆಂಡ್ ಓನರ್, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅದೆಲ್ಲ ಇದೆ. ಇದು ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ 7 lakhs ಗೆ ಮಾಡ್ಕೊಡ್ತೀನಿ ಸರ್. 8,50,000 ನಮ್ ಕೋಟಿಂಗ್ ಇರೋದು. 7 ಗೆ ಫೈನಲ್ ಗೆ ಮಾಡಿಸ್ಕೊಡ್ತೀನಿ. 7 ಲಕ್ಷಕ್ಕೆ 2008 ಮಾಡೆಲ್ ವೆಲ್ ಮೇಂಟೈನ್ ಕಾರ್. ಎಷ್ಟಂದ್ರಿ ಸರ್ ಫೈನಲ್? 7 lakhs ಗೆ ಮಾಡಿಸ್ಕೊಡ್ತೀನಿ. ಹಂಗೆ ಇದು ನೋಡಬಹುದು, ಆಡಿ Q7 ಇದೆ, 2011 ಮಾಡೆಲ್. ತುಂಬಾ ಯೂಜ್ ಗಾಡಿ ಇದು ನೋಡಬಹುದು ಸರ್. 7 ಸೀಟರ್, ವೆಲ್ ಮೇಂಟೈನ್ ಇದೆ. ಇಂಟೀರಿಯರ್ಸ್ ಚೆನ್ನಾಗಿದೆ. ಸೀಟ್ ಕವರ್ಸ್ ಮಾತ್ರ ಒಂದು ಚೇಂಜ್ ಮಾಡಬೇಕು, ಬಟ್ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಈ ಗಾಡಿ ನಿಮ್ಗೆ ಒಂದು ಫೈನಲ್ 9 lakhs ಗೆ ಮಾಡಿಸ್ಕೊಡ್ತೀನಿ. 9 ಲಕ್ಷ? ಬೇರೆ 9 ಲಕ್ಷ. 11 lakhs ನಮ್ ಕೋಟಿಂಗ್ ಇರೋದು, ಬೇರೆ 9 lakhs ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 9 ಲಕ್ಷ. ಬೇರೆ 9 ಲಕ್ಷಕ್ಕೆ ಆಡಿ Q7 7 ಸೀಟರ್ ಕಾರ್, 3 ಲೀಟರ್ ಇಂಜಿನ್, ಟ್ಯಾಕ್ಸ್ ಪೇಡ್ ಇದೆ ಗಾಡಿ. ಇದು PY ರಿಜಿಸ್ಟ್ರೇಷನ್. 2012 ಮಾಡೆಲ್, ಸಿಂಗಲ್ ಓನರ್ ವಿತ್ ಸನ್ರೂಫ್. ಈ ಗಾಡಿ ನಿಮ್ಗೆ ಫೈನಲ್ ಪ್ರೈಸ್ 8 lakhs ಗೆ ಮಾಡಿಸ್ಕೊಡ್ತೀನಿ. 8 ಲಕ್ಷಗೆ 9,50,000 X1. ಎಷ್ಟೇ ಮಾಡೆಲ್ ಸರ್? 2012 ಮಾಡೆಲ್ ಸರ್, ಸಿಂಗಲ್ ಓನರ್ ಗಾಡಿಗೆ. ಹೇಳಿ ಸರ್ ಒಂದು ಪ್ರೈಸ್ ಹಂಗಂದ್ರೆ. ಸರ್ ಈ ಗಾಡಿ ಕಸ್ಟಮರ್ ವಿಸಿಟ್ ಮಾಡ್ಲಿ, ಈ ಗಾಡಿಗೆ ನೆಗೋಷಿಯೇಷನ್ ಮಾಡಿ 750 ಮಾಡ್ಕೊಡ್ತೀನಿ ಸರ್. 7 ಲಕ್ಷ. KA ಟ್ಯಾಕ್ಸ್ ಪೇಡ್, ಏನ್ ಪೇ ಮಾಡೋದು ಇರಲ್ಲ ಅದಕ್ಕೆ. ವಿತ್ KA ನಂಬರ್ ಆ ಗಾಡಿ ಮಾಡಿಸ್ಕೊಡ್ತೀನಿ. ಆಡಿ Q5 ಸರ್, ಇದು 3 ಲೀಟರ್ ಇಂಜಿನ್, 2010 ಮಾಡೆಲ್, ವೆಲ್ ಮೇಂಟೈನ್, ವೆರಿ ವೆಲ್ ಮೇಂಟೈನ್ ಇದೆ ಗಾಡಿ. 2010 ಮಾಡೆಲ್ ವಿತ್ ಫ್ಯಾನ್ಸಿ ನಂಬರ್ 0009. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಸರ್. 80% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಸರ್ ಫುಲ್ ಲಕ್ಸುರಿಯಸ್ ಆಗಿದೆ, ನೋಡ್ತಾ ಇರಬಹುದು. ಚೆನ್ನಾಗಿದೆ ಸರ್. ಪ್ಯಾರಾನೋಮಿಕ್ ಸನ್ರೂಫ್ ಬರುತ್ತೆ ಇದು. 3 ಲೀಟರ್ ಇಂಜಿನ್ ಇದು. ಫೈನಲ್ ಪ್ರೈಸ್ 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. ಹೇಳಿ ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್. ಇಲ್ಲ ಈ ಗಾಡಿ ಫೈನಲ್ ಪ್ರೈಸ್ 8 lakhs. ಇನ್ನೊಂದು ಸರ್ 8 lakhs ಫೈನಲ್ ಸರ್. ಆಡಿ A6 ಇಲ್ಲ ಬಂದ್ಬಿಡಿ ಸರ್. ಆಡಿ A6 ಗೆ ಹೋಗೋಣ ಇವಾಗ. 2012 ಮಾಡೆಲ್ ಸರ್, ವೆರಿ ವೆಲ್ ಮೇಂಟೈನ್ ಆಡಿ A6. ಸೆಕೆಂಡ್ ಓನರ್, 72,000 ಕಿಲೋಮೀಟರ್ ಓಡಿದೆ, ವಿತ್ ಫ್ಯಾನ್ಸಿ ನಂಬರ್, ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಇಂಟೀರಿಯರ್ಸ್ ನೋಡಿ ಸರ್, ತುಂಬಾ ವೆಲ್ ಮೇಂಟೈನ್ ಇದೆ. ಅದು ಏನು ವರ್ಕ್ ಇಲ್ಲ ಗಾಡಿನಲ್ಲಿ. ಫುಲ್ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಆಟೋಮೆಟಿಕ್ ಗಾಡಿ ಇದಾಗಿರುತ್ತೆ. ಆಟೋಮೆಟಿಕ್ ಗಾಡಿ ವಿತ್ ಸನ್ರೂಫ್, 82,000 ನೋಡಿದೆ. ಫೈನಲ್ ಪ್ರೈಸ್ ಈ ಗಾಡಿ ನಿಮ್ಗೆ 10,50,000 ಗೆ ಮಾಡಿಸ್ಕೊಡ್ತೀನಿ ಸರ್. 10 ಲಕ್ಷನಾ? 10 ಲಕ್ಷಕ್ಕೆ ಆಡಿ A4, ಆಡಿ A6 ವೈಟ್ ಕಲರ್, ವೆಲ್ ಮೇಂಟೈನ್ ಗಾಡಿ. ಸೂಪರ್ ಆಗಿದೆ. ವೈಟ್ ಕಲರ್ ಆಲ್ಮೋಸ್ಟ್ ಎಲ್ರಿಗೂ ಫೇವರೇಟ್ ಕಲರ್ ಅಂತಾನು ಹೇಳ್ಬೋದು. ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ ಸರ್ ಇದಕ್ಕೆ? 10 lakhs ಮಾಡ್ತೀನಿ ಸರ್. 10 ಲಕ್ಷಗೆ 9 lakhs ಹಂಗೆ ತೋರಿಸಿ ಸರ್. ಹಂಗೆ ಒಂದು ತಗೊಳ್ಳೋಣ. ಇದು 9 lakhs, ಅದು 8 lakhs, ಅದು 10 lakhs. ಇದು 10 lakhs. 9, 8, 10. BMW X1 ಇದೆ, ಇದ್ರ ಬಗ್ಗೆ ಹೇಳಿ ಸರ್. BMW X1 ಬೇಸ್ ಮಾಡೆಲ್ ಸರ್, 2012 ಮಾಡೆಲ್, ಸೆಕೆಂಡ್ ಓನರ್. ಈ ಗಾಡಿ ಫೈನಲ್ ಪ್ರೈಸ್ 6 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಸರ್? 6 lakhs ಗೆ. ಡೆಲ್ಲಿ ರಿಜಿಸ್ಟ್ರೇಷನ್ ಗೆ 6 ಲಕ್ಷ ಗಾಡಿ. 6 ಲಕ್ಷಕ್ಕೆ BMW X1. ಸರ್ X6 BMW X6 ಇದೆ, 2011 ಮಾಡೆಲ್, UP ರಿಜಿಸ್ಟ್ರೇಷನ್. ಕಡಿಮೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. 12,75,000 ಗೆ. 1450 ನಮ್ದು ಕೋಟಿಂಗ್, 12,75 ಫೈನಲ್ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ. ಇನ್ನೊಂದು ಹೇಳ್ತೀರಾ ಸರ್? 1250 ಗೆ ಮಾಡಿಸ್ಕೊಡ್ತೀನಿ ಸರ್. ಇವಾಗ ಫ್ರೀಲ್ಯಾಂಡರ್ ಗೆ ಬರಬಹುದು. ಈಗ ಕೆಳಗಡೆ ನೋಡೋದು ಮೆರೂನ್ ಕಲರ್, ವೈಟ್, ಸೇಮ್ 2013 ಮಾಡೆಲ್, ಸೆಕೆಂಡ್ ಓನರ್, 95,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ಈ ಗಾಡಿಗೆ 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 9 ಲಕ್ಷ. 9 ಲಕ್ಷಗೆ. 9 ಲಕ್ಷಕ್ಕೆ ಫ್ರೀಲ್ಯಾಂಡರ್ 2013 ಮಾಡೆಲ್, ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC. 7 ಸೀರೀಸ್ ಇದೆ ಸರ್, ಲಕ್ಸುರಿ ಕಾರ್ ನೋಡಬಹುದು. 730 LD, 2010 ಮಾಡೆಲ್, ಸೆಕೆಂಡ್ ಓನರ್, ವೆರಿ ರೀಸನಬಲ್ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. ಈ ಗಾಡಿ ಬರೀ 8,75,000 ಗೆ ಈ ಗಾಡಿ ಸಿಗುತ್ತೆ.
ಎಷ್ಟು ಸರ್? 8,75,000ಗೆ BMW 730 LD. ಹೌದಾ? ಬೇರೆ 875 ಪ್ಲಸ್ ವೆಲ್ ಮೈಂಟೈನ್ ಕಾರ್. ಒಳಗಡೆ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಒಂದ್ಸತಿ. ವೆಲ್ ಮೈಂಟೈನ್ ಇದೆ ಗಾಡಿ. ಏನ್ ಸರ್ ಇಷ್ಟು ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು. ಫುಲ್ ಕ್ಲೀನ್ ಆಗಿ ಮೇಂಟೈನ್ ಮಾಡೋರು. ಬೇರೆ 875. 8,75,000 ನಮ್ದು ಕೋಟಿಂಗ್ 10 ಕೋಟಿಂಗ್ ಹೇಳಲ್ಲ. 875 ಫೈನಲ್ ಪ್ರೈಸ್. ಸರ್ ಮರ್ಸಿಡೀಸ್ ಬೆನ್ಸ್ ಇದೆ ML 350. ನಮ್ಮ ಹತ್ರ 2 ಗಾಡಿ ಇದೆ ಸರ್ ML 350 ನಲ್ಲಿ. ಒಂದು ಬ್ಲಾಕ್ ಇದು, ಇನ್ನೂ ಒಂದು ವೈಟ್. ಅದು 13 ಟ್ರೇಲ್ಗೆ ಹೋಗಿದೆ. ಇದು ತೋರಿಸ್ತೀನಿ ನೋಡಿ ಸರ್. 2011 ಮಾಡಲ್. ಫೈನಲ್ ಪ್ರೈಸ್ ನಿಮ್ಗೆ ಅದು 9 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 9 lakhs. ಬರೀ 9 lakhs ಗೆ ಮರ್ಸಿಡೀಸ್ ಬೆನ್ಸ್ ML 350. 9 ಲಕ್ಷ. BMW X3 ಕಡಿಮೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ. ಇದು 2012 ಮಾಡಲ್, ಸೆಕೆಂಡ್ ಓನರ್, 85,000 ಕಿಲೋಮೀಟರ್ ಓಡಿದೆ. ಬ್ಲಾಕ್ ಕಲರ್. ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಇದೆ ನೋಡಬಹುದು ಸರ್. ಈ ಗಾಡಿ ಫೈನಲ್ ಪ್ರೈಸ್ ನಿಮಗೆ 8 lakhs ಗೆ ಮಾಡಿಸ್ಕೊಡ್ತೀನಿ ಸರ್. ಬೇರೆ 8 ಲಕ್ಷಗೆ BMW X3 ಫೈನಲ್ 8 lakhs. ಬೇರೆ 8 ಲಕ್ಷಗೆ X3 ವಿತ್ NOC. ಫೈನಲಿ ನಿಮ್ಗೆ ಪಜೆರೋ ಸ್ಪೋರ್ಟ್ ನ ತೋರಿಸ್ತಾ ಇದೀವಿ. ಇದ್ರ ಬಗ್ಗೆ ಹೇಳಿ ಸರ್. ಸ್ಪೋರ್ಟ್ಸ್ ಇದೆ 2014 ಮಾಡಲ್, ಸೆಕೆಂಡ್ ಓನರ್. 11 lakhs ನಮ್ದು ಕೋಟಿಂಗ್ ಇರೋದು. 10 lakhs ಫೈನಲ್ ಗೆ ಮಾಡಿಸ್ಕೊಡ್ತೀನಿ. ಗಾಡಿ ಎಲ್ಲ 4 wheel ಡ್ರೈವ್ ಸರ್? ಹೆಂಗೆ ಸರ್ ಇದು? 4 wheel drive ಸರ್ ಬರೋದು. 4 wheel ಡ್ರೈವ್ ಏನಾ? ಓಕೆ. ಮಿತ್ಸುಬಿಷಿ ಪಜೆರೋ ಸ್ಪೋರ್ಟ್ ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಸರ್? ಇದಕ್ಕೆ ಲೋನ್ ಆಗುತ್ತೆ ಸರ್. ಆಗುತ್ತೆ ಸರ್. ಹಾಗಿದ್ರೆ ಫೈನಲ್ ಆಗಿ ನಮ್ ವ್ಯೂವರ್ಸ್ ಇನ್ನೊಂದ್ಸಲಿ ಅಡ್ರೆಸ್ ಹೇಳ್ಬಿಡ್ತೀರಾ? ಅಡ್ರೆಸ್ ನಮ್ದು ಅಂಬೇಡ್ಕರ್ ಭವನ್ ಆಪೋಸಿಟ್ ಇರೋದು ಶೋರೂಮ್, ಮಿಲ್ಲರ್ಸ್ ರೋಡ್, ವಸಂತ್ ನಗರ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸರ್ ಇಷ್ಟೊತ್ತವರೆಗೂ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.